maxp.com ವೆಬ್ಸೈಟಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. Xiaomi Redmi 4 ಅನ್ನೋ ಮೊಬೈಲ್ದು ಟಚ್ ಡಿಸ್ಪ್ಲೇ ಇರುವಂಥ ಕಾಂಬೋ ಫೋಲ್ಡರ್ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಆರ್ಡರ್ ಮಾಡಿದೆ. ಸೊ ಆರ್ಡರ್ ಮಾಡಿದ್ಮೇಲೆ ಪ್ರಾಡಕ್ಟ್ ಬಾಕ್ಸು ಬಂದು ನನ್ನ ಕೈಗೆ ಸೇರಿದೆ. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಯಾವ ರೀತಿ ಪ್ರಾಡಕ್ಟ್ನ ಪ್ಯಾಕ್ ಮಾಡಿದ್ದಾರೆ ಮತ್ತು ಸೇಫ್ಟಿನ ಯಾವ ರೀತಿ ಮೇಂಟೆನೆನ್ಸ್ನ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮತ್ತು maxp.com ವೆಬ್ಸೈಟ್ ಬಗ್ಗೆ ಒಂದಿಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಆರ್ಡರ್ ಮಾಡೋದು ಯಾವ ರೀತಿ, ರಿಪ್ಲೇಸ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಒಂದಿಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ವಿಡಿಯೋ ನೋಡ್ಬೋದು. ವಿಡಿಯೋ ನೋಡ್ಬಿಟ್ಟು ನೀವು maxp.com ವೆಬ್ಸೈಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೋದು. ಸೊ ಅದು ಅನ್ಬಾಕ್ಸಿಂಗ್ ಮಾಡೋಣ, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದ್ರೆ ನೋಡ್ತೀರಾ, ಸಬ್ಸ್ಕ್ರೈಬ್ ನನಗೆ ಅಂತ ಹೇಳ್ತಾ ಬನ್ನಿ ನೀವು ಶುರು ಮಾಡೋಣ. ಬಾಕ್ಸು ನಿಮಗೆ ನೋಡೋಕ್ಕೆ ಈ ರೀತಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಮೇಲ್ಗಡೆ ನಿಮ್ಮೊಂದು ಅಡ್ರೆಸ್ಸು ಮತ್ತು ರಿಟರ್ನ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಇಲ್ಲಿ ನಿಮಗೆ ರೆಡ್ ಕಲರಲ್ಲಿ ಇಲ್ಲಿ ಫಾಗಿಲ್ ಹ್ಯಾಂಡ್ ವಿತ್ ಕೇರ್ ಅಂತ ಇರುತ್ತೆ. ಸೊ ಇದನ್ನ ಏನು ಕಾಣಿಸಿರ್ತಾರಪ್ಪ ಅಂತಂದರೆ ಇದು ಸೇಫಾಗಿ ಮೂವ್ ಮಾಡೋಕ್ಕೆ ಅಂತಾರೆ, ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಮೂವ್ ಮಾಡೋಕ್ಕೆ. ಸೊ ಈ ರೀತಿ ಅಂಟಿಸಿರ್ತಾರೆ. ಸೊ ಇದನ್ನ ತುಂಬ ಸೇಫಾಗಿ ತಗೊಬಂದು ನಿಮಗೆ ತಲುಪಿಸ್ತಾರೆ. ಸೊ ಅದಕ್ಕೋಸ್ಕರ ಫಾಗಿಲ್ ಹ್ಯಾಂಡ್ ವಿತ್ ಕೇರ್ ಅಂತ. ಸೊ ಕೇರ್ ಜಾಸ್ತಿ ಮಾಡಿಬಿಟ್ಟು ಡೆಲಿವರಿ ಮಾಡಿರಿ ಅಂತ ಒಂದು ಸ್ಟಿಕರ್ ಅಂಟಿಸಿದ್ದಾರೆ, ಅದಕ್ಕೋಸ್ಕರ ಅಂಟಿಸಿರ್ತಾರೆ. ಸೊ ಸೇಫಾಗಿ ಬರುತ್ತೆ ಪ್ರಾಡಕ್ಟ್. ಸೊ ಈಗ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ರೀತಿ ಇರುತ್ತೆ. ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಒಳಗಡೆ ಒಂದು ಬಾಕ್ಸ್ ಇರುತ್ತೆ. ಸೊ ಇದರಲ್ಲಿ ಮೇನ್ ಪ್ರಾಡಕ್ಟ್ ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ನಿಮಗೆ ಒಂದು ಪೇಪರ್ ಇರುತ್ತೆ, ವಾರಂಟಿ ಪೇಪರ್ ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲಿ ವಾರಂಟಿ ಇನ್ಫಾರ್ಮೇಷನ್ ಅಂತ ಬಂದ್ಬಿಟ್ಟು ಸೊ ಇಷ್ಟೆಲ್ಲ ಕೊಟ್ಟಿರ್ತಾರೆ. ಇದನ್ನೆಲ್ಲ ಓದ್ಕೊಳ್ಳಿ ಸೊ ಟೈಮ್ ಇದ್ದರೆ. ಸೊ ಇಲ್ಲೇ ಮತ್ತು ಒಂದು ಥರ್ಮಲ್ ಕೋಲ್ ಕೊಟ್ಟಿರ್ತಾರೆ ಕೆಳಗಡೆ ಸೇಫ್ಟಿಗೋಸ್ಕರ. ಸೊ ಈಗ ಮೇನ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನೋಡೋಣ. ಸೊ ಈ ರೀತಿ ಇರುತ್ತೆ ಮೇನ್ ಪ್ರಾಡಕ್ಟ್. ಇದರಲ್ಲಿ ಇರುತ್ತೆ ಒಂದು ಸಣ್ಣ ಬಾಕ್ಸು, ದೊಡ್ಡ ಬಾಕ್ಸಲ್ಲಿ ಒಂದು ಸಣ್ಣ ಬಾಕ್ಸ್ನ ಹಾಕ್ಬಿಟ್ಟು ಅದರೊಳಗಡೆ ಪ್ರಾಡಕ್ಟ್ನ ಹಾಕಿರ್ತಾರೆ. ಸೊ ಈಗ ಇದನ್ನ ಓಪನ್ ಮಾಡೋಣ. ಸೊ ಒಳಗಡೆ ನಿಮ್ಗೆ ಈ ರೀತಿ ಇರುತ್ತೆ. ಸೊ ಇದನ್ನ ಡ್ರ್ಯಾಗ್ ಮಾಡಿದ್ರೆ ಇದು ನಮ್ಮ ಮೇನ್ ಪ್ರಾಡಕ್ಟು. ಇದ್ರ ಒಳಗಡೆ ಏನಿರಲ್ಲ. ಇದು ಮೇನ್ ಪ್ರಾಡಕ್ಟು. ನೋಡ್ತಾ ಇರ್ಬೋದು ಯಾವ ರೀತಿ ಪ್ಯಾಕಿಂಗ್ನ ಮಾಡಿದ್ದಾರೆ ಅಂತ. ಸೊ 2 ಥರ್ಮಲ್ ಕೋಲ್ನ ಇಟ್ಟಿದ್ದಾರೆ. ಸೊ ಗೊತ್ತಾ, ಅದ್ರ ಮೇಲ್ಗಡೆ ಒಂದು ಈ ಥರ ಇದನ್ನು ಹಾಕ್ಬಿಟ್ಟು ಸೊ ಒಂದು ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ರಬ್ಬರ್ನ ಹಾಕಿದ್ದಾರೆ. ಸೊ ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿದೆ. ಸೊ ಥರ್ಮಲ್ ಕೋಲ್ ಹಿಂಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಏನೋ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡೋಣ ಇದನ್ನು. ಸೊ ಇದು ನೋಡ್ತಾ ಇರ್ಬೋದು ನಾನು Xiaomi Redmi 4 ಒಂದು ಇದು ಆರ್ಡರ್ ಮಾಡಿದ್ದೆ ಅಂದಲ್ಲ, ಫಿಂಗರ್ ಪ್ರಿಂಟ್ ಸೆನ್ಸರು, ಅದೇ ಇದು ಫಿಂಗರ್ ಪ್ರಿಂಟ್ ಸೆನ್ಸರು. ಸೊ ಈ ರೀತಿ ಇದೆ ಗೋಲ್ಡ್ ಕಲರಿಂದು. ಸೊ ಇದು ಸೆನ್ಸರು, ಇದು ನಾವೆಲ್ಲ ಅದನ್ನು ನೋಡೋಣ ಅಂತ. ಇದು ನಮ್ಮ ಮೇನ್ ಡಿಸ್ಪ್ಲೇ. ಸೊ ಈ ರೀತಿ ಇರುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಇದನ್ನ ನಾನು ಆಮೇಲೆ ಓಪನ್ ಮಾಡ್ತೀನಿ. ಇದು ಫಿಂಗರ್ ಪ್ರಿಂಟ್ ಸೆನ್ಸರು. ಸೊ ಈ ರೀತಿ ಇರುತ್ತೆ ಎಲ್ಲ ಪ್ರಾಡಕ್ಟ್ಸ್ಗಳು. ಇದೇ ಥರನ ಹಾಕಿ ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಕಳಿಸ್ತಾರೆ. ಮೊಬೈಲ್ ಡಿಸ್ಪ್ಲೇಗಳನ್ನ ನೀವು ಹಾಕಿ ಚೆಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ರ್ಯಾಪರ್ ಇರುತ್ತೆ ನೋಡಿ. ಸೊ ಈ ರ್ಯಾಪರ್ನ ಕೀಳಬೇಡಿ. ಸೊ ಮೇಲ್ಗಡೆ ಸ್ಟಿಕ್ಕರ್ ಇದೆಯಲ್ಲ, ಸೊ ಇದನ್ನ ಕೀಳಬೇಡಿ. ಸೊ ಕಿತ್ತರೆ ನೀವೇನಾದರೂ ಎಕ್ಸಾಂಪಲಿಗೆ ಇನ್ನು ಹಾಕಿದ ಮೇಲೆ ಇದು ಆನ್ ಆಗಲಿಲ್ಲ ಅಂದ್ಕೊಳ್ಳಿ, ಈ ಡಿಸ್ಪ್ಲೇ ಆನ್ ಆಗಲಿಲ್ಲ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ರಿಪ್ಲೇಸ್ಮೆಂಟು ಇರೋದಿಲ್ಲ ನಿಮಗೆ ಈ ರ್ಯಾಪರ್ನ ಕಿತ್ಬಿಟ್ರೆ. ಸೊ ಗೊತ್ತಾಯ್ತಾ, ಅದಕ್ಕೋಸ್ಕರ ಈ ರ್ಯಾಪರ್ನ ಕೀಳಬೇಡಿ. ಸೊ ಮೊದಲು ಡಿಸ್ಪ್ಲೇ ಹಾಕ್ಬಿಟ್ಟು ಚೆಕ್ ಮಾಡ್ಕೊಂಬಿಟ್ಟು ಸೊ ಓಕೆ ಇದೆ ಅಂದಮೇಲೆ ನೀವು ಇನ್ನು ರ್ಯಾಪರ್ನ ಕಿತ್ತೋಗಿರಿ. ಮೊಬೈಲ್ಗೆ ಡಿಸ್ಪ್ಲೇನ ಹಾಕಿದೆ. ಸೊ ಹಾಕ್ಬಿಟ್ರೆ ಸೊ ರ್ಯಾಪರ್ ಇದೆ, ರ್ಯಾಪರ್ ತೆಗಿತೀನಿ. ಒಂದು ಸಲ ತೆಗೆದಿದ್ದೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಲುಕ್ ಕಾಣ್ತದೆ. ಸೊ ಕ್ವಾಲಿಟಿ ಬಗ್ಗೆ ಅಷ್ಟು ಮಾತಾಡೋಂಗಿಲ್ಲ, ಯಾಕಂದರೆ ನಾರ್ಮಲ್ ಕ್ವಾಲಿಟಿ ಇದೆ. ಯಾವ ಥರ ನಿಮಗೆ ಒರಿಜಿನಲ್ ಕ್ವಾಲಿಟಿ ಹಂಗೇನು ಸಿಗೋಲ್ಲ. ಸೊ ನಾರ್ಮಲ್ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಸೊ ಗೊತ್ತಾಯ್ತಾ, ಇಷ್ಟು maxp.com ವೆಬ್ಸೈಟಲ್ಲಿ ಯಾವ ರೀತಿ ಆರ್ಡ್ರ್ ಬರುತ್ತೆ, ಅಂದರೆ ಪ್ಯಾಕಿಂಗ್ ಹೆಂಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ ಪ್ರಾಡಕ್ಟ್ಸ್ದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ವಿಡಿಯೋ ಒಂದು ಲೈಕ್ ಮಾಡಿ ಆಗಿರಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತು ನೀವು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.